ನಮಸ್ತೆ. ನಾನಿವತ್ತು ಗುರುವಾರದ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತೇನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ತಿದ್ದೀನಿ. ಮುಂಜಾನೆ ಎದ್ದ ತಕ್ಷಣ ನಾನು ಪ್ರಕೃತಿಗೆ ಒಂದು ಥ್ಯಾಂಕ್ಸ್ ಹೇಳಿ ತಲೆಗೆ ಎಣ್ಣೆ ಹಾಕ್ತಿದ್ದೀನಿ. ತಲೆಗೆ ಎಣ್ಣೆ ಹಾಕಿಬಿಟ್ಟು ಕೆಲಸ ಮಾಡ್ತಿರೋಣ ಅಂತ. ಅಷ್ಟರಲ್ಲಿ ಅದು ಕೂದಲೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅಂಥೇಳಿ ಎಣ್ಣೆ ಹಾಕ್ತಿದ್ದೀನಿ. ನೋಡಿ, ನಮ್ಮ ಬೇಬಿ ನಾನು ಎಣ್ಣೆ ಹಾಕ್ತಾಯಿದ್ರೆ ಕ್ಯಾಟ್ ಬೇಬಿ ನೋಡ್ಕೊಂಡು ಡಲ್ಲಾಗಿದ್ದಾನೆ. ಪಾಪ ಅವನ ಫ್ರೆಂಡ್ಸ್ ಯಾರೂ ಇಲ್ಲ, ಅವನ ಜೊತೆಗಿದ್ರಲ್ಲ 4 ಬೇಬಿಗಳು. ಅವರು ಹೊರಗಡೆ ಬೇರೆ ಕಡೆ ಕೊಟ್ಟಿದ್ದೀನಿ ಅವ್ರನ್ನ, ಇಲ್ಲಿ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಅದಕ್ಕೆ ಒಬ್ಬನೇ ಅಲ್ವಾ ಡಲ್ಲಾಗಿದ್ದಾನೆ. ಓಕೆ, ನಾನು ಇವಾಗೆಲ್ಲ ಗುಡಿಸಿ ರಂಗೋಲಿ ಹಾಕಿದ್ದಾಯಿತು. ನಮ್ಮ ಮಗ ಇವಾಗ ಕಾಲೇಜ್ಗೆ ಹೋಗ್ತಾನೆ, ಅವ್ನಿಗೆ ದೋಸೆ ಹಾಕೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ. ಅವ್ನಿಗೆ ದೋಸೆ ಹಾಕಿಬಿಟ್ಟು ಬೇಗ ಸ್ನಾನ ಮಾಡಿ, ಇವತ್ತು ಜಾಸ್ತಿ ಕೆಲಸ ಇದೆ, ಹೊರಗಡೆ ಹೋಗೋದಿದೆ. ಅವನಿಗೊಂದೆರಡು ದೋಸೆ ಹಾಕಿಬಿಟ್ಟು ಚಟ್ನಿ ಮಾಡೋಣ ಅಂದರೆ ಕರೆಂಟ್ ಇಲ್ಲ. ಸಾಂಬಾರಲ್ಲೇ ಹಾಕಿ ಅವನಿಗೆ ಕೊಡ್ತೀನಿ. ಸ್ವಲ್ಪ ತುಪ್ಪ ಮತ್ತು ಸಾಂಬಾರಲ್ಲಿ ತಿನ್ನೋ ಅಂತ ಹೇಳಿದ್ರೆ ಅವನು ತಿಂದು ಹೋಗ್ತಾನೆ. ನಾನು ಅದನ್ನು ವೀಡಿಯೋ ಮಾಡಿಲ್ಲ. ಸ್ನಾನ ಆಗಿದೆ ನಂದು. ಇವಾಗ ಸ್ನಾನ ಆಗಿ ದೇವ್ರ ಮನೆ ಇತ್ತಲ್ಲ, ಅಲ್ಲೊಂದು ಡ್ರಾಯರಲ್ಲಿ ಸ್ವಲ್ಪ ಜಾಸ್ತಿ ಸಾಮಗ್ರಿಗಳಿದೆ. ಬೇಕಾಗಿರೋದು ಇಟ್ಕೊಂಡು ಬೇಡದೇ ಇರೋದು ಬಿಸಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಬೇಗ ಪೂಜೆ ಮಾಡೋಣ ಅಂಥೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೈಮೇ ಆಗೋಯ್ತು. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದ್ರು, ಬಾಮ್ಮ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಬಂದು ಮಾಡುವೆ ಅಂತ ಹೇಳಿ. ಸರಿ, ನಾನು ಪೂಜೆನೂ ಮಾಡಿಲ್ಲ, ದೇವಸ್ಥಾನಕ್ಕೆ ಹಾಗೆ ಹೋದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಅಲ್ಲೊಂದು ಅಂಗಡಿಗೆ ಹೋಗೋದಿದೆ. ನಾನೊಂದು ಲಕ್ಷ್ಮೀ ಇದು ಮುಖವಾಡ ತಗೊಂಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀನಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡಿ. ಇಲ್ಲಿ ಕರ್ಪೂರ, ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ದೇವಸ್ಥಾನದಲ್ಲೇ ಇಟ್ಕೊಂಡಿದ್ದಾರೆ. ನಾನು ಬರ್ತಾ ಇರಬೇಕಂದ್ರೆ ನಾಯಿ ನನ್ನ ಹಿಂದೆನೇ ಬರ್ತಾ ಇದ್ದ. ತುಂಬ ನಾಯಿಗಳಿತ್ತು, ಅದರಲ್ಲಿ ಇವನೊಬ್ಬ ಹಿಂದೆನೇ ಬರ್ತಾನೆ ಇದ್ದ. ಮೋಸ್ಟ್ಲಿ ಅವನಿಗೆ ಗೊತ್ತಿತ್ತು ಅನಿಸುತ್ತೆ ನನ್ನ ಬ್ಯಾಗಲ್ಲಿ ಬಿಸ್ಕೆಟ್ ಇದೆ ಅಂತ ಹೇಳಿ. ಅವನಿಗೆ ಬಿಸ್ಕೆಟ್ ಹಾಕಿಬಿಟ್ಟು ನಾನು ಬಂದೆ. ಇವನಿಗೆ ತುಂಬ ಹಸಿವಾಗಿದೆ ಅಂತ ಕಾಣಿಸುತ್ತೆ. 20 ರೂಪಾಯಿ ಪ್ಯಾಕೆಟ್ ಅದು. ಒಂದು ಫುಲ್ ಪ್ಯಾಕೆಟ್ ತಿಂದ. ಎಷ್ಟು ಬೇಗ ತಿಂತಿದ್ದಾನೆ ನೋಡಿ. ಸರಿ, ಅವನಿಗೆ ಹಾಕಿಬಿಟ್ಟು ನಾನು ಅದೇ ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ. ಲಕ್ಷ್ಮೀ ಮುಖವಾಡ ತಗೊಳ್ಳೋಣ ಅಂತ ಹೇಳಿ. ತುಂಬ ರೈಟ್ ಜಾಸ್ತಿ ಇದೆ. ನಾನೊಂದು ಚಿಕ್ಕದು ತಗೊಂಡೆ. ಇಷ್ಟು ದಿವಸ ನಾನು ತೆಂಗಿನಕಾಯಿಗೆ ಡಿಸೈನ್ ಮಾಡಿ ಹಾಗೆ ಪೂಜೆ ಮಾಡ್ತಾಯಿದ್ದೆ. ಈ ಸರಿ ಮುಖವಾಡ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ನೋಡಿ, ತಗೊಂಡಿದ್ದೀನಿ. ಇದು ಅವರು 12,000 ಹೇಳಿದರು. ಅಮ್ಮ 10,000 ರೂಪಾಯಿಗೆ ವ್ಯಾಪಾರ ಮಾಡಿ 10,000ಕ್ಕೆ ಕೊಟ್ಟು ತೊಗೊಂಡು ಬಂದಿದ್ದಾರೆ. ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಪೂಜೆ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.